ಸ್ನೇಹಿತರೆ, ಎಲ್ಲರಿಗೂ ನಮ್ಮ ಕಡೆಯಿಂದ ನಮಸ್ಕಾರಗಳು. ನಾವು ನಮ್ಮ ಚಾನಲ್ನಲ್ಲಿ ಕಂಪ್ಯೂಟರ್ ಸರಣಿ ನಡೀತಿದೆ. ಕಂಪ್ಯೂಟರ್ ಒಂದು ಸರಣಿ ನಡೀತಿದೆ. ಆ ಒಂದು ಕಂಪ್ಯೂಟರ್ ಸರಣಿಯಲ್ಲಿ ಇದು ಅಧ್ಯಾಯ 2ನೇ ಅಧ್ಯಾಯ ಇರುತ್ತೆ ನೋಡ್ರಿ. ಅಧ್ಯಾಯ 2 ಯಾವುದಂದರೆ ಕಂಪ್ಯೂಟರ್ನ ಹಾರ್ಡ್ವೇರ್ಗಳು. ಕಂಪ್ಯೂಟರ್ನ ಹಾರ್ಡ್ವೇರ್ಗಳಿಗೆ ಸಂಬಂಧಿಸಿದಂಥ ಒಂದು ಮಾಹಿತಿಯನ್ನು ನೀಡುತ್ತಿದ್ದೇವೆ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾದರೆ ಬೇಗನೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದೇ ರೀತಿಯಾಗಿ ನಿಮ್ಮ ಫ್ರೆಂಡ್ಗಳು ಕೂಡ ಶೇರ್ ಮಾಡಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಈ ಒಂದು ವಿಡಿಯೋನ ಶುರು ಮಾಡೋಣ. ಈ ಒಂದು ಕಂಪ್ಯೂಟರ್ ಬಗ್ಗೆ ಕೇಳುವಂಥ ಹಾರ್ಡ್ವೇರ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ನೋಡ್ತೀವಿ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ವ್ಯತ್ಯಾಸನ. ಹಾರ್ಡ್ವೇರ್ ವರ್ಸಸ್ ಸಾಫ್ಟ್ವೇರ್ನ ವ್ಯತ್ಯಾಸದ ಬಗ್ಗೆ ನೋಡಿಕೊಳ್ಳೋಣ. ಮೊದಲನೇದಾಗಿ ಹಾರ್ಡ್ವೇರ್ ಬಗ್ಗೆ ನೋಡಿಕೊಳ್ಳೋಣ. ಹಾರ್ಡ್ವೇರ್ ಇದು ಮುಟ್ಟಿ ನೋಡಲು ಸಾಧ್ಯವಾಗುತ್ತದೆ. ಕ್ಯಾನ್ ಟಚ್ ಆ್ಯಂಡ್ ಫೀಲ್ ಮಾಡ್ಕೋಬೋದು. ಈ ಒಂದು ಹಾರ್ಡ್ವೇರನ್ನು ನಾವು ಟಚ್ ಮಾಡಿ ಫೀಲ್ ಮಾಡ್ಕೋಬೋದು ನೋಡಿ, ಮುಟ್ಟಲು ಸಾಧ್ಯವಾಗುತ್ತದೆ. ಮೌಸ್ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಅದನ್ನು ಮುಟ್ಬೋದು. ಅದೇ ರೀತಿಯಾಗಿ ಇದು ಭೌತಿಕ ಸಾಧನವಾಗಿದೆ, ಫಿಸಿಕಲ್ ಡಿವೈಸ್ ಆಗಿರುತ್ತೆ ನೋಡ್ರಿ. ಆಮೇಲೆ ಸ್ಥಳವನ್ನು ಆಕ್ರಮಿಸಿಕೊಳ್ತದೆ. ಅದು ಎಕ್ಯುಪೇಸ್ ಸ್ಪೇಸ್ ಅಂದರೆ ಈ ಒಂದು ಸ್ಥಳವನ್ನು ಆಕ್ರಮಿಸುತ್ತದೆ. ಒಂದು ಸ್ಥಳದಲ್ಲಿ ನೀವು ಅದನ್ನು ತೆಗೆದುಕೊಂಡು ಹೋಗಿಟ್ಟಾಗ ಅಲ್ಲಿ ಸ್ಥಳದ ಆಕ್ರಮಣ ಮಾಡಿಕೊಳ್ಳುತ್ತದೆ ನೋಡ್ರಿ. ಅದೇ ರೀತಿ ಎಕ್ಸಾಂಪಲ್ ಮಾನಿಟರ್, ಮೌಸ್, ಕೀಬೋರ್ಡ್, ಪ್ರಿಂಟರ್ ಇವೇನಪ್ಪ ಅಂತಂದರೆ ಇವು ಹಾರ್ಡ್ವೇರ್ ಆಗಿವೆ. ನಂತರದಲ್ಲಿ ಸಾಫ್ಟ್ವೇರ್ ನಾವು ನೋಡ್ಬೋದು. ಸಾಫ್ಟ್ವೇರ್ನಲ್ಲಿ ನಾವು ನೋಡೋದಾದರೆ ಇದು ಮುಟ್ಟಿ ನೋಡಲು ಸಾಧ್ಯವಿಲ್ಲ, ಕೆನಾಟ್ ಟಚ್ ಅಂತಲೇ ಹೇಳ್ತೀವಿ. ಅಂದರೆ ಈ ಒಂದು ಸಾಫ್ಟ್ವೇರ್ನಲ್ಲಿ ಮುಟ್ಟಿ ನೋಡಲು ಸಾಧ್ಯವಾಗುವುದಿಲ್ಲ ಇವು ಸಾಫ್ಟ್ವೇರ್. ನಂತರ ಭೌತಿಕವಾಗಿ ಗೋಚರಿಸುವುದಿಲ್ಲ. ಇದು ನಾನ್ ಫಿಸಿಕಲಿ ವಿಸಿಬಲ್, ಇದು ಕಾಣುವುದಿಲ್ಲ ಕಣ್ಣಿಗೆ. ಸ್ಥಳವನ್ನು ಆಕ್ರಮಿಸಿಕೊಳ್ಳುವುದಿಲ್ಲ, ಡಸ್ ನಾಟ್ ಆಕ್ಯುಪ್ ಸ್ಪೇಸ್ ಅಂತಲೇ ಹೇಳ್ಬೋದು. ಇದು ಉದಾಹರಣೆಗೆ ಪ್ರೋಗ್ರಾಮ್ಗಳ ಒಂದು ಸಂಭಾವನೆ ಇದೆ. ಇದೇನಪ್ಪ ಅಂತಂದರೆ ಸಾಫ್ಟ್ವೇರ್ಗೆ ಸಂಬಂಧಿಸಿದಂಥ ಮಾಹಿತಿಯಾಗಿದೆ ನೋಡ್ರಿ. ಸಾಫ್ಟ್ವೇರ್ ಮುಟ್ಟಲಾಗೋದಿಲ್ಲ, ಆದರೆ ಹಾರ್ಡ್ವೇರ್ ಮುಟ್ಟಬೋದು. ಇದು ಭೌತಿಕ ಸಾಧನವಾಗಿರುತ್ತೆ, ಇದು ಭೌತಿಕ ಗೋಚರವಹಿಸೋದಿಲ್ಲ. ಅದೇ ರೀತಿಯಾಗಿ ಇದು ಹಾರ್ಡ್ವೇರ್ ಏನಪ್ಪ ಅಂತಂದರೆ ಸ್ಥಳವನ್ನು ಆಕ್ರಮಿಸಿಕೊಳ್ತದೆ, ಆದರೆ ಸಾಫ್ಟ್ವೇರ್ ಸ್ಥಳವನ್ನು ಆಕ್ರಮಿಸಿಕೊಳ್ಳೋದಿಲ್ಲ ನೋಡಿ. ಈ ಒಂದು ಹಾರ್ಡ್ವೇರ್ನ ಉದಾಹರಣೆಗಳು ಮಾನಿಟರ್, ಮೌಸ್ ಮತ್ತು ಪ್ರಿಂಟರ್ಗಳ ಉದಾಹರಣೆ ನೋಡ್ಬೋದು. ಅದೇ ರೀತಿಯಾಗಿ ಈ ಒಂದು ಸಾಫ್ಟ್ವೇರ್ನ ಉದಾಹರಣೆಗಳು ನೋಡೋದಾದರೆ ವಾಟ್ಸಪ್, OS, ಆಂಡ್ರಾಯ್ಡ್, ವಿಂಡೋಸ್ ಇವುಗಳ ಬಗ್ಗೆ ಸಂಬಂಧಿಸಿದಂಥ ಸಾಫ್ಟ್ವೇರ್ ಆಗಿದೆ ನೋಡಿ. ನಂತರ ಹಾರ್ಡ್ವೇರ್ ವರ್ಗೀಕರಣ ಬಗ್ಗೆ ನೋಡೋಣ. ಕ್ಲಾಸಿಫಿಕೇಷನ್ ಆಫ್ ಹಾರ್ಡ್ವೇರ್ ಬಗ್ಗೆ ನೋಡಿಕೊಳ್ಳೋಣ. ಹಾರ್ಡ್ವೇರ್ನಲ್ಲಿ 4 ರೀತಿಯಲ್ಲಿ ನಾವು ನೋಡ್ತೀವಿ. ಹಾರ್ಡ್ವೇರ್ನಲ್ಲಿ ಎಷ್ಟು ರೀತಿಯಲ್ಲಿ ನೋಡ್ತೀವಿ ಅಂದರೆ 4 ರೀತಿಯಲ್ಲಿ ನೋಡ್ತೀವಿ. ಮೊದಲನೇದಾಗಿ ಯಾವುದು ಬರುತ್ತೆ, ಇನ್ಪುಟ್ ಸಾಧನಗಳು ಕಂಡು ಬರ್ತದೆ ಹಾರ್ಡ್ವೇರ್ನಲ್ಲಿ. ನಂತರ ಹಾರ್ಡ್ವೇರ್ನಲ್ಲಿ ಔಟ್ಪುಟ್ ಸಾಧನಗಳು ನೋಡುತ್ತೇವೆ. ಆಮೇಲೆ ಇನ್ಪುಟ್ ಮತ್ತು ಔಟ್ಪುಟ್ ಎರಡೂ ಕೂಡ ನೋಡ್ತೀವಿ, ಡ್ಯೂಲ್ ಫಂಕ್ಷನ್ಸ್. ಆಮೇಲೆ ಇತರೆ ಹಾರ್ಡ್ವೇರ್ಗಳನ್ನು ನೋಡ್ತೀವಿ. ಈ ರೀತಿಯಾಗಿ ಕಂಪ್ಯೂಟರ್ ಹಾರ್ಡ್ವೇರ್ನಲ್ಲಿ 4 ರೀತಿಯಲ್ಲಿ ನೋಡ್ತೀವಿ ನೋಡಿ. ಡಾಟಾ ಎಂಟ್ರಿ, ಇನ್ಫಾರ್ಮೇಷನ್ ಡಿಸ್ಪ್ಲೇ ಆಗುವುದು, ಇವು ಸಂಬಂಧಿಸಿದಂಥ ಮಾಹಿತಿ ನೋಡೋಣ. ಮೊದಲನೇದಾಗಿ ಇನ್ಪುಟ್ ಸಾಧನಗಳು ಆಯಿತಾ. ಓಕೆ, ಮೊದಲನೇದಾಗಿ ಇಲ್ಲಿ ಎಷ್ಟು ರೀತಿಯಾಗಿ 4 ರೀತಿ ಇದ್ದವು. ಈಗ ಇನ್ಪುಟ್ ಸಾಧನ ನೋಡೋಣ. ಮೊದಲನೇದಾಗಿ ಇನ್ಪುಟ್ ಸಾಧನಗಳು ಕಂಪ್ಯೂಟರ್ಗಳಿಗೆ ದತ್ತಾಂಶಗಳನ್ನು ನೀಡುವ ಸಾಧನಗಳನ್ನು ನಾವು ಆಗಿವೆ. ಡಿವೈಸ್ ಟು ಫೀಡ್ ಡಾಟಾ. ಇನ್ಪುಟ್ ಸಾಧನಗಳು ಇವು ನೋಡ್ರಿ, ಇವು ನೋಟ್ಸ್ ಮಾಡಿಕೊಡ್ರಿ ಅಥವಾ ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಳಿ. ಉದಾಹರಣೆಗೆ ಮೊದಲನೇದಾಗಿ ಕೀಬೋರ್ಡ್ ಬರುತ್ತೆ ನೋಡ್ರಿ, ಆಮೇಲೆ ಮೌಸ್, ಆಮೇಲೆ ಜಾಯ್ಸ್ಟಿಕ್, ಟ್ರ್ಯಾಕ್ ಬಾಲ್, ಸ್ಕ್ಯಾನರ್, ವೆಬ್ ಕ್ಯಾಮ್, ಮೈಕ್ರೋಫೋನ್, ಲೈಟ್ ಪೆನ್, ಮೈಕ್ರೋ, OMR, OCR, ಬಯೋಮೆಟ್ರಿಕ್ ಮತ್ತು ಬಾರ್ಕೋಡ್. ಇವೇನಪ್ಪ ಅಂತಂದರೆ ಇನ್ಪುಟ್ ಸಾಧನಗಳಾಗಿವೆ ನೋಡಿ. ಇವು ಪ್ರಮುಖ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಇನ್ಪುಟ್ ಮತ್ತು ಔಟ್ಪುಟ್ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ನಾವು ಈ ಒಂದು ಕಂಪ್ಯೂಟರ್ ಕ್ಲಾಸ್ ಮುಗಿಯೋಣ, ಕಂಪ್ಯೂಟರ್ಗೆ ಸಂಬಂಧಿಸಿದಂಥ ಕ್ವಶನ್ಗಳು ಕೂಡ ಅನಾಲಿಸಿಸ್ ಮಾಡೋಣ. ಓಕೆ, ಕೀಬೋರ್ಡು, ಮೌಸು, ಜಾಯ್ಸ್ಟಿಕ್, ಟ್ರ್ಯಾಕ್ ಬಾಲು, ಸ್ಕ್ಯಾನರು ಮತ್ತು ಬಾರ್ಕೋಡು ಇವುಗಳ ಬಗ್ಗೆ ಏನಪ್ಪ ಅಂತಂದರೆ ಪ್ರಶ್ನೆ ಆಗಿವೆ. ಅದಕ್ಕಾಗಿ ಈ ಒಂದು ಮಾಹಿತಿಯನ್ನು ನೀವು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ. ನಂತರ ನೋಡೋಣ ಔಟ್ಪುಟ್ ಸಾಧನಗಳು. ಔಟ್ಪುಟ್ ಡಿವೈಸಸ್ ಅಂತಲೇ ಹೇಳ್ಬೋದು ನಾವು.
ಇದರಲ್ಲಿ ಪ್ರಮುಖವಾಗಿ ಮೊದಲನೇದಾಗಿ ಪ್ರಿಂಟರ್ ಬರುತ್ತೆ ನೋಡಿರಿ. ಪ್ರಿಂಟರ್ ಏನಪ್ಪ ಅಂತಂದರೆ ಒಂದು ಔಟ್ಪುಟ್ ಸಾಫ್ಟ್ವೇರ್ ಆಗಿದೆ. ಆಮೇಲೆ ಪ್ರಿಂಟರ್ ಪ್ಲಾಂಟರು, ನಂತರ ಪ್ರೊಜೆಕ್ಟರ್. ಈ ರೀತಿಯಾಗಿ ಮೂರು ಪಿ ಅಂತ ನಾವು ಹೇಳ್ಬೋದು. ಪಿ ಪ್ರಿಂಟರ್, ಪ್ಲಾಂಟರ್, ಪ್ರೊಜೆಕ್ಟರ್ ಇವೇನಪ್ಪ ಅಂತಂದರೆ ಔಟ್ಪುಟ್ ಸಾಧನವಾಗಿದೆ. ಇತರ ಏನಪ್ಪ ಅಂತಂದರೆ ಮಾನಿಟರ್ ಆಗಿರ್ಬೋದು, ಸ್ಪೀಕರ್ ಆಗಿರ್ಬೋದು, ಇವು ಕೂಡ ಔಟ್ಪುಟ್ ಸಾಧನವಾಗಿವೆ ನೋಡಿ. ನೆನಪಿಡಬೇಕಾದ್ರೆ ಏನಪ್ಪ ಅಂತಂದರೆ ಪಿ ಬಂದರೆ ಅದು ಔಟ್ಪುಟ್ ಸಾಧನ ಆಗಿರುತ್ತೆ ನೋಡಿರಿ. ಪಿ ಕಮ್ಸ್ ಈಸ್ ಔಟ್ಪುಟ್. ಒಂದು ಪಿ ಬಂತಂದ್ರೆ ಔಟ್ಪುಟ್ ಆಗಿರುತ್ತೆ ನೋಡಿರಿ. ಪ್ರಿಂಟರ್, ಪ್ಲಾಂಟರ್, ಪ್ರೊಜೆಕ್ಟರ್ ಈ ರೀತಿಯಾಗಿ ನಾವು ನೋಡ್ಬೋದು. ಮಾನಿಟರು, ಸ್ಪೀಕರು ಇವೇನಪ್ಪ ಅಂತಂದರೆ ಔಟ್ಪುಟ್ ಸಾಧನಗಳು. ಇನ್ಪುಟ್ ಸಾಧನ ಬಗ್ಗೆ ಪ್ರಶ್ನೆ ಆಗ್ತದೆ, ನೋಡಿಕೊಳ್ಳ್ರಿ, ಇವು ಇಂಪಾರ್ಟೆಂಟ್ ಆದ. ನಂತರ ಹಾರ್ಡ್ವೇರ್ಗಳ ಬಗ್ಗೆ, ವರ್ಗಗಳ ಬಗ್ಗೆ ನೋಡೋಣ. ಮೊದಲನೇದಾಗಿ ಇನ್ಪುಟ್ ಮತ್ತು ಔಟ್ಪುಟ್ಗಳ ಬಗ್ಗೆ ನೋಡಿಕೊಳ್ಳೋಣ. ಮೊದಲನೇದಾಗಿ ಟಚ್ ಸ್ಕ್ರೀನ್ ನೋಡ್ಬೋದು. ನಂತರ ಡಿಜಿಟಲ್ ಕ್ಯಾಮ್ರಾ, ಆಮೇಲೆ ಮೋಡೆಮ್, ನಂತರ ಫ್ಯಾಕ್ಸ್ ಮೆಷಿನ್. ಇಲ್ಲಿ ಚಿತ್ರವನ್ನು ಕೂಡ ನೀಡಲಾಗಿದೆ ನೋಡಿ. ಈ ಒಂದು ಡಿಜಿಟಲ್ ಕ್ಯಾಮ್ರಾ ಅಂದರೆ ಯಾವ ರೀತಿಯಾಗಿರ್ತದೆ, ಅದೇ ರೀತಿಯಾಗಿ ಮೋಡೆಮ್ ಅಂದರೆ ಏನು ಜಾಸ್ತಿ ಜನಕ್ಕೆ ಗೊತ್ತಿರಲ್ಲ. ಉದಾಹರಣೆಗೆ ಮೋಡೆಮ್ ಅಂದರೆ ಇಲ್ಲಿ ನೋಡಬೋದು ನಾವು ವೈಫೈ ಕನೆಕ್ಟರ್ ಅಂತ ಹೇಳ್ತೀವಿ ನಾವು, ಅದಕ್ಕೆ ಮೋಡೆಮ್ ಅಂತ ಕರೀತಾರೆ. ಅದೇ ರೀತಿಯಾಗಿ ಇನ್ನು ಅದರ್ಸ್ ಹಾರ್ಡ್ವೇರ್ ಅಂದರೆ ಇತರೆ ಹಾರ್ಡ್ವೇರ್ಗಳ ಬಗ್ಗೆ ನೋಡೋಣ. ಬಸ್ ಅಂತ ಹೇಳ್ಬೋದು. BUS ಬಸ್, ಪೋರ್ಟ್ಸ್, ಸ್ವಿಚ್ ಮೋಡ್, ಪವರ್ ಸಪ್ಲೈ. ಅದೇ ರೀತಿ BIOS ಅಂದರೆ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್, ಇದ್ರ ಬಗ್ಗೆ ಕೇಳಿದ್ದಾರೆ. BIOS ಅಂದರೆ ಏನಪ್ಪ ಅಂತಂದರೆ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್, ಇದರ ಪೂರ್ಣವಾಕ್ಯ. ಅದೇ ರೀತಿಯಾಗಿ ಸ್ವಿಚ್ ಮೋಡ್, ಪವರ್ ಸಪ್ಲೈ ಇವೇನಪ್ಪ ಅಂತಂದರೆ ಇತರೆ ಹಾರ್ಡ್ವೇರ್ಗಳಾಗಿವೆ ನೋಡಿ. ಹಾರ್ಡ್ವೇರ್ ಇವ ಚಿಪ್ಪಾಗಿ ಹಾರ್ಡ್ವೇರ್ ನೋಡ್ಬೋದು ಇಲ್ಲಿ. ಇವೇನಪ್ಪ ಅಂತಂದರೆ ಹಾರ್ಡ್ವೇರ್ಗಳ ವರ್ಗಗಳಾಗಿವೆ. ನಂತರ ಕೀಬೋರ್ಡ್ ಬಗ್ಗೆ ನೋಡೋಣ. ಪರಿಚಯ ಮತ್ತು ಇತಿಹಾಸ. ಕೀಬೋರ್ಡ್ಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಕಂಪ್ಯೂಟರ್ಗಳಲ್ಲಿ ನಾವು ಮೊದಲು ಏನು ಬಳಕೆ ಮಾಡ್ತೀವಿ, ಕೀಬೋರ್ಡನ್ನು ಬಳಕೆ ಮಾಡ್ತೀವಿ. ಇದನ್ನು ಸಂಶೋಧನೆ ಮಾಡಿದವರು ಯಾರಪ್ಪ ಅಂತಂದರೆ ಕ್ರಿಸ್ಟೋಫರ್ ಲಾತುಮ್ ಶೋಲ್ಸ್ ಏನು ಮಾಡ್ತಾರೆ ಅಂದರೆ ಈ ಒಂದು ಕೀಬೋರ್ಡ್ನ ಸಂಶೋಧನೆ ಮಾಡ್ತಾರೆ. 1874ರಲ್ಲಿ ಈ ಒಂದು ಕೀಬೋರ್ಡ್ನ ಸಂಶೋಧನೆ ಮಾಡುತ್ತಾರೆ. ಈ ಒಂದು ಕೀಗಳ ಸಂಖ್ಯೆ ಟೋಟಲ್ ಎಷ್ಟು ಕೀ ಇರ್ತವೆ ಅಂದ್ರೆ 104 ಕೀಗಳಿದ್ದಾವೆ. ಇದರ ಬಗ್ಗೆ ಕೂಡ ಪ್ರಶ್ನೆ ಆಗುತ್ತೆ ನೋಡಿರಿ. ಕೀಬೋರ್ಡ್ನಲ್ಲಿ ಒಂದು ಎಷ್ಟು ಕೀಗಳಿರ್ತವೆ, ಸಂಖ್ಯೆ ಎಷ್ಟಂದರೆ 104, 104. ಇದರ ಒಂದು ಕಾರ್ಯ ಏನಪ್ಪ ಅಂತಂದರೆ ಅಕ್ಷರ ಮತ್ತು ಅಂಕಿಗಳ ಮೂಲಕ ದತ್ತಾಂಶವನ್ನು ನೀಡೋದು ಇದರ ಒಂದು ಕಾರ್ಯ ಆಗಿರುತ್ತದೆ. ಇನ್ಪುಟ್ ಆಗಿವೆ ನೋಡಿ. ಕಾರ್ಯ ಫಂಕ್ಷನ್ ಅಂದರೆ ಅಕ್ಷರ ಮತ್ತು ಅಂಕಿಗಳ ಮೂಲಕ ಏನಂದರೆ ಕಂಪ್ಯೂಟರ್ಗೆ ಮಾಹಿತಿಯನ್ನು ನೀಡೋದು ಇದರ ಒಂದು ಕಾರ್ಯ ಆಗಿರ್ತದೆ. ಕ್ರಿಸ್ಟೋಫರ್ ಲಾತುಮ್ ಶೋಲ್ಸ್ ಏನು ಮಾಡ್ತಾರೆ ಅಂದರೆ 1874ರಲ್ಲಿ ಕೀಬೋರ್ಡನ್ನು ಕಂಡುಹಿಡಿತಾರೆ. ಇದರಲ್ಲಿ ಒಟ್ಟು 104 ಕೀಗಳಿದ್ದಾವೆ. ಇದು ಇಂಪಾರ್ಟೆಂಟ್, 104 ಕೀಗಳು. ಓಕೆ. ಕೀಬೋರ್ಡ್ಗಳ ವರ್ಗೀಕರಣ. ಮೊದಲನೇದಾಗಿ ಭಾಗ 1ರಲ್ಲಿ ನೋಡೋಣ. ಅಂದರೆ ಒಂದೇ ಒಂದು ವಿಧದಲ್ಲಿ ಫಂಕ್ಷನ್ಸ್ ಕೀಗಳು ಎಷ್ಟಂದರೆ 12 ಇದ್ದಾವೆ. ಟೋಟಲ್ 12 ಫಂಕ್ಷನ್ಸ್ ಕೀ. ನಂತರ ನ್ಯೂಮೆರಿಕ್ ಕೀಪ್ಯಾಡ್, ನಂಬರು ಮತ್ತು ಮ್ಯಾಥ್ಸ್ ಇಲ್ಲಿ ನೋಡ್ಬೋದು. ರೈಟ್ ಸೈಡಲ್ಲಿ ಕೀಬೋರ್ಡ್ನಲ್ಲಿ ಕಾಣ್ತೀವಿ. ಮೊದಲು 1ರಿಂದ 9ರವರೆಗೂ, 0ರಿಂದ 9ವರೆಗೂ ಏನಪ್ಪ ಅಂತಂದ್ರೆ ನಂಬರ್ ಇರ್ತವೆ. ಆಮೇಲೆ ಪ್ಲಸ್, ಮೈನಸ್, ಇಂಟು ಎಲ್ಲ ಇರುತ್ತೆ ನೋಡಿರಿ. ಮ್ಯಾಥ್ಸ್ಗೆ ಸಂಬಂಧಿಸಿದಂಥ ಮಾಹಿತಿ ಕೂಡ ಇರ್ತದೆ. ಫಂಕ್ಷನ್ ಕೀಗಳು ಎಷ್ಟು ಅಂದರೆ 12 ನೋಡಿರಿ. ಅದೇ ರೀತಿಯಾಗಿ ನ್ಯೂಮೆರಿಕ್ ಕೀ A to Z ವರೆಗೆ ಇರ್ತದೆ. ಅದೇ ರೀತಿಯಾಗಿ 0ರಿಂದ 9ರವರೆಗೂ ಇಲ್ಲಿ ಕಂಡು ಬರ್ತವೆ. ನಂತರದಲ್ಲಿ ಫಂಕ್ಷನ್ಸ್ ಕೀಸ್, ಕಾಲಮ್, ಕಾಂಟ್ಸ್ ಇವು ಕಂಡು ಬರ್ತವೆ. ಯಾವ ರೀತಿಯಾಗಿ ಕೇಳ್ಬೋದು ಅಂದರೆ ಪ್ರಶ್ನೆ, ಕಾಲನ್ ಎಲ್ಲಿ ಕಂಡು ಬರ್ತದೆ ಅಂತಂದರೆ ಇದು ಫಂಕ್ಷನ್ಸ್ ಕೀ ಆಗಿರುತ್ತೆ ನೋಡ್ರಿ. ಓಕೆ. ಫಂಕ್ಷನ್ಸ್ ಕೀಗಳು ಎಷ್ಟು ಟೋಟಲ್ 12 ಆಗಿವೆ ನೋಡಿ. ಕೀಬೋರ್ಡ್ ವರ್ಗೀಕರಣ ಎರಡನೇ ವಿಧ. ಕೀಬೋರ್ಡ್ಗಳ ವರ್ಗೀಕರಣದಲ್ಲಿ ಎರಡನೇ ಒಂದು ವಿಧ ನೋಡ್ತೀವಿ. ಇದೇ ರೀತಿಯಾಗಿ ಟಾಗಲ್ ಕೀಗಳು ಇಲ್ಲಿ ಇರ್ತವೆ ನೋಡ್ರಿ. ಸ್ವಿಚ್ ಆನ್ ಆಫ್ ಮಾಡೋದು ಕೂಡ ಇಲ್ಲಿ ಕಂಡು ಬರ್ತದೆ. ನಂತರದಲ್ಲಿ ಮಾಡಿಫೈಯರ್ ಕೀಗಳು
ಇವು ಸ್ವತಂತ್ರವಾಗಿ ಕೆಲಸ ಮಾಡುವುದಿಲ್ಲ ನೋಡಿ. ಮಾಡಿಫರ್ ಕೀಗಳು ಸ್ವತಂತ್ರವಾಗಿ ಕೆಲಸ ಮಾಡೋದಿಲ್ಲ. ಈ ಒಂದು ಹಸಿರು ಕಲರ್ನಲ್ಲಿ ಕಾಣ್ತಾ ಇದೆಯಲ್ಲ, ಇವುಗಳನ್ನು ಮಾಡಿಫರ್ ಕೀಗಳು ಅಂತ ಹೇಳ್ಬೋದು. ಶಿಫ್ಟು, ಕಂಟ್ರೋಲು, ಆಲ್ಟು, ಈ ರೀತಿಯಾಗಿ ಕಾಲೋನು ಇವು ಏನಪ್ಪ ಅಂತಂದರೆ ಮಾಡಿಫರ್ ಕೀಗಳಾಗಿವೆ. ಆಮೇಲೆ ನ್ಯಾವಿಗೇಷನ್ ಕೀಗಳು ಯಾವುದಂದರೆ ಅದು ನ್ಯಾವಿಗೇಷನ್ ಕೀಗಳು ನೋಡ್ಬೋದು. ಪಿಕ್ ಅಪ್, ಡೌನು, ಹೋಮು, ಸ್ಟಾರ್ಟ್ ಆಫ್ ಲೈನ್, ಎಂಡ್ ಆಫ್ ಲೈನು ಈ ರೀತಿಯಾಗಿರುವಂಥವು ನಾವು ಏನಪ್ಪ ಅಂತಂದರೆ ನ್ಯಾವಿಗೇಷನ್ ಕೀಗಳಂತ ಕರಿತೇವೆ. ನಂತರ ಮೌಸ್ನ ಒಂದು ಕಾರ್ಯ, ಮೌಸ್ಗೆ ಸಂಬಂಧಿಸಿದಂಥ ಮಾಹಿತಿ ನೋಡೋಣ. ಮೌಸ್ನ ಒಂದು ಕಾರ್ಯಗಳು ಇದೇನು ಮಾಡ್ತಂದರೆ ಸಿಂಗಲ್ ಕ್ಲಿಕ್ ಅಂದರೆ ಆಯ್ಕೆ ಮಾಡಲು ಬಳಕೆ ಮಾಡುತ್ತಾರೆ. ಈ ಕಡೆ ಇರೋದಂತೂ ಆಯ್ಕೆ ಮಾಡಲು ಬಳಕೆ ಮಾಡ್ತಾರೆ. ಇದು ಓಪನ್ ಮಾಡಲು ಕೂಡ ಬಳಕೆ ಮಾಡ್ತಾರೆ ನೋಡಿ. ಒಂದು ಫೈಲನ್ನು ಓಪನ್ ಮಾಡಲು ಯಾವ್ದು ಬಳಕೆ ಮಾಡ್ಬೇಕಂದ್ರೆ ರೈಟ್ ಸೈಡ್ನಲ್ಲಿರುವಂಥ ಒಂದು ಲೆಫ್ಟ್ ಸೈಡ್ನಲ್ಲಿರುವಂಥ ಒಂದು ಬಟನ್ನ ಪ್ರೆಸ್ ಮಾಡಬೇಕು. ನಂತರ ರೈಟ್ ಕ್ಲಾಕ್, ಇದು ಓಪನ್ ಪ್ರೊಜೆಕ್ಷನ್ಸ್ ಮತ್ತು ಆಪ್ಷನ್ಸನ್ನು ಓಪನ್ ಮಾಡಲು ಬಳಸ್ತಾರೆ. ಕಟ್ಟು, ಕಾಪಿ, ರೀನೇಮ್, ಡಿಲೀಟ್ ಇವುಗಳೇನಪ್ಪ ಅಂತಂದರೆ ಈ ಒಂದು ರೈಟ್ ಸೈಡ್ನಲ್ಲಿರುವಂಥ ಕೀಯನ್ನು ಪ್ರೆಸ್ ಮಾಡುತ್ತಾರೆ ನೋಡಿರಿ. ಇದು ಮೌಸ್ನ ಒಂದು ಪ್ರಮುಖ ಕಾರ್ಯವಾಗಿದೆ. ನಂತರದಲ್ಲಿ ಬರುತ್ತೆ ಯಾವುದು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ವಿಧಗಳು. ಈ ಒಂದು ಮೌಸ್ನಲ್ಲಿ ನಾವು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ವಿಧಗಳು ನೋಡ್ತೀವಿ. ಯಾವ ರೀತಿ ಅಂದರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಫೈಲನ್ನು ಅನುಸರಿಸಲು ಇದನ್ನು ಬಳಕೆ ಮಾಡುತ್ತೇವೆ. ಡ್ರ್ಯಾಗ್ ಮಾಡ್ತೀವಲ್ಲ, ಡ್ರ್ಯಾಗ್ ಮಾಡಿದ ತಕ್ಷಣ ಕಂಪ್ಯೂಟರ್ನಲ್ಲಿರೋ ಒಂದು ಸಿಗ್ನಲ್ಲು ಹೋಗುತ್ತೆ ಆ ಕಡೆ ಈ ಕಡೆ ನೋಡಿರಿ. ಪಾಯಿಂಟಿಂಗ್ ಡಿವೈಸ್ ಮೊದಲನೇದಾಗಿ ಮೌಸು, ಲೈಟ್ ಪೆನ್ನು, ಟ್ರ್ಯಾಕ್ ಬಾಲು, ಜಾಯ್ಸ್ಟಿಕ್ ಇದನ್ನು ಏನಪ್ಪ ಅಂತಂದರೆ ಮೌಸ್ ಮೂಲಕ ನಾವು ತಡಿಬೋದು. ಡ್ರ್ಯಾಗ್ ಮತ್ತು ಡ್ರಾಪ್ಗಳ ವಿಧಗಳಾಗಿವೆ ನೋಡಿ. ಇವು ಪಾಯಿಂಟಿಂಗ್ ಸಾಧನಗಳು ಯಾವ್ಯಾವು ಅಂದರೆ ಮೌಸು, ಲೈಟ್ ಪೆನ್ನು, ಟ್ರ್ಯಾಕ್ ಬಾಲು, ಜಾಯ್ಸ್ಟಿಕ್ ಇವು ಪಾಯಿಂಟಿಂಗ್ ವಿಧಗಳಾಗಿವೆ ನೋಡಿ. ಇದರ ಕುರಿತು ಪ್ರಮುಖ ಪ್ರಶ್ನೆ ನೋಡೋಣ. ಮೊದಲನೇದಾಗಿ ಕೆಳಗಿನವುಗಳಲ್ಲಿ ಯಾವುದು ಇನ್ಪುಟ್ ಸಾಧನವಾಗಿದೆ ನೋಡಿ. ಯಾವ ರೀತಿಯಾಗಿ ಕೇಳ್ತಾರೆ ಅಂದರೆ ಇನ್ಪುಟ್ ಔಟ್ಪುಟ್ ಸಾಧನ ಬಗ್ಗೆ ಕೇಳಿದ್ದಾರೆ. ಇನ್ಪುಟ್ ಸಾಧನವಿದೆ. ಮೊದಲನೇದಾಗಿ ಮೌಸು, ಬಿ ಪ್ರಿಂಟರ್, ಸಿ ಕೀಬೋರ್ಡ್ ಅಂತ, ಆಮೇಲೆ ಡಿ ಎ ಸಿ ಅಂತ ಸರಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಎ ಸಿ ಆಗಿದೆ ನೋಡಿ. ಅಂದರೆ ಮೌಸು ಮತ್ತು ಕೀಬೋರ್ಡ್ ಏನಪ್ಪ ಅಂತಂದರೆ ಇನ್ಪುಟ್ ಸಾಧನವಾಗಿದೆ. ಆದರೆ ಪಿ ಅಂತ ಬಂದಿದೆ ಇಲ್ಲಿ. ಪ್ರಿಂಟರ್ ಅಂದರೆ ಔಟ್ಪುಟ್ ಸಾಧನವಾಗಿದೆ. ಈ ರೀತಿಯಾದ ಒಂದು ಪ್ರಶ್ನೆಗಳನ್ನು ನೋಡ್ಬೋದು. ಅದೇ ರೀತಿಯಾಗಿ ಇನ್ನೊಂದು ಪ್ರಶ್ನೆ ಇದೆ. ಇನ್ಪುಟ್ ಮತ್ತು ಔಟ್ಪುಟ್ ಸಾಧನಗಳ ಸರಿಯಾದ ಒಂದು ಗುಂಪನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ಎಲಿಮಿನೇಷನ್ ಮಾಡಬೇಕಂತ ಕೊಟ್ಟಿದ್ದಾರೆ ನೋಡಿ. ಎಲಿಮಿನೇಷನ್ ಸ್ಟ್ರಾಟಜಿ ಯಾವ ರೀತಿ ಅಂದರೆ ಮೊದಲನೇದಾಗಿ ಫೈಂಡ್ ದ ಪಿ ಅಂದರೆ ಪ್ರಿಂಟರ್ ಮತ್ತು ಪೋಲ್ಟರನ್ನು ನಾವು ಫೈಂಡ್ ಮಾಡಬೇಕು. ಪಿಯನ್ನು ಗುರುತಿಸಬೇಕು. ಅಂದರೆ ಈ ಒಂದು ಔಟ್ಪುಟ್ ಸಾಧನ ಪಿಯಿಂದ ಸ್ಟಾರ್ಟ್ ಆಗುತ್ತೆ. ಪ್ರಿಂಟರು, ಪೋಲ್ಟರ್ ಅಂತ ಈ ರೀತಿಯಾಗಿ ನೋಡ್ಬೋದು. ಆಮೇಲೆ ನಂತರ ಪಿ ಈಸ್ ದ ಇನ್ಪುಟ್ ಲಿಸ್ಟ್ ಎಲಿಮಿನೇಷನ್ ಆಪ್ಷನ್ಸ್ ಎಲಿಮಿನೇಷನ್ ಮಾಡ್ಬೋದು ಪಿ ಮೂಲಕ. ನಂಬರ್ 3 ಸ್ಟೆಪ್ 3 ಯಾವ ರೀತಿಯಾಗಿದೆ ಅಂದರೆ ಪ್ರಿಂಟರು, ಪೋಲ್ಟರು, ಪ್ರೊಜೆಕ್ಟರು ಇವು ಆಲ್ವೇಸ್ ಏನಪ್ಪ ಅಂತಂದರೆ ಔಟ್ಪುಟ್ ಸಾಧನವಾಗಿದೆ ನೋಡಿ. ಈ ರೀತಿಯಾಗಿ ನಾವು ಇನ್ಪುಟ್ ಔಟ್ಪುಟ್ಗಳ ಸಾಧನ ಬಗ್ಗೆ ನಾವು ನೋಡಿಕೊಳ್ಳಬೋದು. ನಾವು ನಿಮಗೆ ಒಂದು ವಿಡಿಯೋದ ಮೊದಲೇ ಇನ್ಪುಟ್ ಸಾಧನಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀನಿ. ಅದೇ ರೀತಿಯಾಗಿ ಔಟ್ಪುಟ್ ಸಾಧನ ಬಗ್ಗೆ ಕೂಡ ಇದೆ ನೋಡಿ. ಓಕೆ, ಹಾಗಾದರೆ ಫ್ರೆಂಡ್ಸ್ ಇಲ್ಲಿಗೆ ಒಂದು ವಿಡಿಯೋನ ಮುಕ್ತಾಯ ಮಾಡೋಣ. ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂದರೆ ಕಾಮೆಂಟ್ ಮೂಲಕ ಸೂಪರ್ ಅಂತ ವಿಡಿಯೋ ಹಾಕಿ ಇನ್ನೂ ಹೆಚ್ಚಿನ ಒಂದು ಕಂಪ್ಯೂಟರ್ ಬಗ್ಗೆ ಸಂಬಂಧಿಸಿದಂಥ ಮಾಹಿತಿಯನ್ನು ನಿಮ್ಮ ಮುಂದೆ ತರೋಣ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್. ಅದೇ ರೀತಿಯಾಗಿ ಈ ಒಂದು ವಿಡಿಯೋಗೆ ಲೈಕ್ ಬಟನ್ ಪ್ರೆಸ್ ಮಾಡೋದು ಮರೆಯೋಕ್ಕೆ ಹೋಗ್ಬೇಡ್ರಿ. ಎಲ್ಲರೂ ಲೈಕ್ ಬಟನ್ ಪ್ರೆಸ್ ಮಾಡಿ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.